ಓಕೆ, ಮೃತ ವೈಶಾಖ್ ಬಗ್ಗೆ ಗೆಳೆಯರು ಮಾತನಾಡಿದ್ದಾರೆ. ವೈಶಾಖ್ ಯಾವುದೇ ಮಾನಸಿಕ ಖಿನ್ನತೆಗೆ ಒಳಗಾಗಿರಲಿಲ್ಲ, ತುಂಬ ಒಳ್ಳೆ ವ್ಯಕ್ತಿ. ವೈಶಾಖ್ ಸಾವು ದೊಡ್ಡ ಲಾಸ್ ಅಂತ ಅವರು ಕೂಡ ಯಾವುದೇ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲಪ್ಪ. ಅವರ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಹೆಸರು, ತಮಗೆ ಎಷ್ಟು ವರ್ಷದಿಂದ ವೈಶಾಖ್ ಪರಿಚಯ? ನನ್ನ ಹೆಸರು ಅರ್ಜುನ್ ಅಂತ. ವೈಶಾಖ್ ಐ ನೋ ಹಿಮ್ ಫ್ರಮ್ ದ ಫ್ಯಾಮಿಲೀಸ್ ಫ್ರಮ್ ತುಮಕೂರು. ನಾವು ತಂದೆ ತಾಯಿ ನಾವು ಹುಡ್ದಾಗಿಂದ ಪರಿಚಯ. ಅವ್ರ ತಂದೆ ನಮ್ಮ ತಂದೆಯವರೆಲ್ಲ ಆಲ್ಮೋಸ್ಟ್ 52 ಇಯರ್ಸಿಂದ ಫ್ರೆಂಡ್ಶಿಪ್ ಇದೆ. ಲಿಟರಲಿ ಸೀನ್ ಹಿಮ್ ಫ್ರಮ್ ಬರ್ತ್. ಈ ಥರ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ವಿಷಯ ನಿಮಗೆ ಎಷ್ಟು ಗಂಟೆಗೆ ವಿಷಯ ಗೊತ್ತಾಯಿತು? ಆಮೇಲೆ ಏನು ಅನ್ನಿಸ್ತು? 7:15 ಗೊತ್ತಾಯಿತು. ನಮ್ಮ ತಾಯಿ ಫೋನ್ ಮಾಡಿ ಹೇಳಿದ್ರು. ನಾನು ತಕ್ಷಣ ರಶ್ ಆದೆ, ನೋಡೋಣ ಅಂತೆಲ್ಲ ಕೇಳಿ ಇದು ಮಾಡೋಕ್ಕೆ ಅಂತ ಕಂಡೋಲೆನ್ಸಸ್ ಹೇಳಕ್ಕೆ ಹೋಗಿದ್ದೆ. ಓಕೆ, ನಿಮಗೆ ವಿಷಯ ಗೊತ್ತಾಯ್ತಾ? ಕೃಷಿ ತಾಪಂಡವರ ಮನೆಯಲ್ಲೇ ಅವರು ಶವವಾಗಿ ಪತ್ತೆಯಾಗಿದ್ದು ಗೊತ್ತಾಗಿದ್ದು ಅಂಥೇಳಿ ಆ ವಿಷಯ ಗೊತ್ತಾದ ತಕ್ಷಣ ನಿಮಗೆ ಅನ್ನಿಸ್ತು? ಕೃಷಿ ತಾಪಂಡ ಅವರಿಗೆ ಅವ್ರ ಜೊತೆಗೆ ಸ್ನೇಹ ಇರೋದು ತಮ್ಗೆ ಗೊತ್ತಾಯ್ತಾ? ಅಲ್ಲ, ಅದು ನನ್ನ ಸ್ನೇಹದ ಬಗ್ಗೆ ಗೊತ್ತಿರಲಿಲ್ಲ. ಅಲ್ಲಿ ನೇಣು ಹಾಕೊಂಡಿರೋದು ಅಲ್ಲಿ ಅಂತ ಗೊತ್ತಾಯಿತು ನನಗೆ. ಅವ್ರ ಫಾದರ್ ಕೇಳಿದಾಗ ಹೇಳಿದ್ರು ಹಿಂಗೆ ಆಗಿದೆ ಅಂತ. ಅದು ಮತ್ತೆ ಅವ್ರ ಪರ್ಸ್ನಲ್ ವಿಷಯ ನಂಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ಈಗ ಅವರು ಬೆಳಕಿಗೆ ಬಂದಿದ್ದು ಅಂದರೆ ಅವ್ರ ಹೆಸರು ಗೊತ್ತಾಗಿದ್ದು AVR ಅವರ ಜೊತೆಗೆ ಒಂದು ಪ್ರಕರಣ ಆದಾಗ ಅದು ನಿಮ್ಗೆ ಗೊತ್ತೇ ಇರುತ್ತೆ. ಆವಾಗ ನಿಮ್ಗೆ ಏನಾದರೂ ಆ ಮಾಹಿತಿ ಇತ್ತಾ? ಅವ್ರ ಅಷ್ಟು ನಂತರ ಏನಾದ್ರು ಮಾತಾಡ್ಸಿದ್ರೆ? ಇಲ್ಲ, ನಾನು ವೈಶಾಖ್ ಜೊತೆ ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ನಾನು ಪೇಪರ್ನ ಓದಿದ್ದೆ, ಬಟ್ ಐ ಕೇಮ್ ಟು ನೋ ಅಬೌಟ್ ದಿಸ್ ಇಶ್ಯೂ ದಟ್ ಥ್ರೆಟ್ ಲೆಟರ್ ಎಲ್ಲ ಏನೋ ಮಾಡಿದ್ದಾರೆ ಅಂತ ಪೊಲೀಸ್ನವ್ರು. ಅದು ಬಿಟ್ಟರೆ ಐ ಹ್ಯಾವ್ ನಾಟ್, ಬಿಕಾಸ್ ನಮ್ಮ ಫಾದರ್ ಸತ್ತಾಗ ಒಂದು ಸತಿ ಮಾತಾಡ್ದೆ ಅಷ್ಟೇ, ಕಂಡೋಲೆನ್ಸ್ ಮೆಸೇಜ್ ಹೇಳೋಕ್ಕೆ. ಆಫ್ಟರ್ವರ್ಡ್ಸ್ ಹಿ ಹ್ಯಾಸ್ ನಾಟ್ ಕಾಂಟ್ಯಾಕ್ಟೆಡ್ ಮೀ. ವೈಶಾಖ್ ಅವ್ರು ಏನು ಮಾಡ್ಕೊಂಡಿದ್ರು? ಅವರು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು, ಕಾರ್ ವರ್ಕ್ಶಾಪ್ ಇಟ್ಕೊಂಡಿದ್ರು ಇನ್ನರ್ ರಿಂಗ್ ರೋಡಲ್ಲಿ, ಬಾಷ್ದು. He was doing well. As a nice boy, I have seen him from young. Very healthy, quite energetic boy. ಒಳ್ಳೆ ಮನುಷ್ಯ ನನ್ನ ಪ್ರಕಾರ. ಖಿನ್ನತೆಯಿಂದ ಬಳದು ಅಂತಾರಲ್ಲ, ಹೇಗೆ ಅದು ನಿಮ್ಗೆ ಅನಿಸುತ್ತಾ? ಅವರಿಗೆ ಮಾನಸಿಕವಾಗಿ ಏನಾದ್ರು ನೊಂದಿದ್ರಾ? ಆ ಥರದ್ದೇನಾದ್ರು ಫ್ಯಾಮಿಲಿ ಹೇಳ್ಕೊಂಡಿದ್ರೆ? ಯಾಕಂದರೆ ನಿಮಗೆ ತಂದೆಯವರು ಕೂಡ. ಇಲ್ಲ ಮೇಡಮ್, ಫ್ಯಾಮಿಲಿಯವ್ರು ಯಾರು ಏನು ಹೇಳ್ಕೊಂಡಿಲ್ಲ, ನನಗೂ ಏನು ಗೊತ್ತಿಲ್ಲ ಅದ್ರ ವಿಷಯ. ಐ ಡೋಂಟ್ ಥಿಂಕ್ ಹಿ ವಾಸ್ ಇನ್ ಡಿಪ್ರೆಷನ್, ಬಟ್ ಪೀಪಲ್ ಸೇ ನೋ, ಬಟ್ ಐ ಡೋಂಟ್ ನೋ. ಪರ್ಸ್ನಲಿ ನನಗೇನು ಗೊತ್ತಾಗಿಲ್ಲ ನನಗೆ. ಈಗ ವಿಷಯ ಗೊತ್ತಾದಾಗ ನಿಮಗೆ ಶಾಕ್ ಆಯಿತು? ಅವರು ಸಾಯುವಂಥ ವ್ಯಕ್ತಿ ಅಲ್ಲ ಅಂತ ನೀವೇ ಹೇಳಿದ್ರಿ. ಈ ಥರದ್ದು ಆದಾಗ ನಿಮ್ಗೇನು ಅನಿಸ್ತು? ಹೌದು, ಸತ್ತಾಗೆ ಭಯ ಆಗೇ ಆಗುತ್ತೆ. ಬಿಕಾಸ್ ಹಿ ವಾಸ್ ಯಂಗರ್ ಟು ಮೀ. ವಿ ಆಲ್ ಸೀನ್ ಹಿಮ್ ಗ್ರೋ ಅಪ್. ಇಟ್ ವಾಸ್ ಎ ಶಾಕ್ ಟು ಅಸ್. ಐ ಡೋಂಟ್ ನೋ ವೈ ಹಿ ಟುಕ್ ದ ಡಿಸಿಷನ್. ಐ ಥಿಂಕ್ ಇಟ್ಸ್ ಫ್ಯಾಮಿಲಿ ಇಸ್ ಇನ್ ಶಾಕ್, ಫ್ರೆಂಡ್ಸ್ ಆರ್ ಇನ್ ಶಾಕ್. ನಾವೆಲ್ಲ ಕ್ಲೋಸ್ ಫ್ಯಾಮಿಲಿ, ಆರ್ ಲೈಕ್ ಒನ್ ಫ್ಯಾಮಿಲಿ ಓನ್ಲಿ. 5 ಜನ ಫ್ರೆಂಡ್ಸ್ ಇದೆ ನಮ್ಮ ಫಾದರ್ಗೆ, ಎಲ್ಲ ವೆರಿ ಕ್ಲೋಸ್ ಫ್ರೆಂಡ್ಸು. ವೆರಿ ಡಿಸಪಾಯಿಂಟಿಂಗ್ ಡೇ ಫಾರ್ ಅವರ್ ಎಂಟೈರ್ ಫ್ಯಾಮಿಲಿ ಗ್ರೂಪ್. ಬಟ್ ಐ ಡೋಂಟ್ ನೋ, ಇಟ್ಸ್ ಎ ಬ್ಯಾಡ್ ಡಿಸಿಷನ್ ಐ ಥಿಂಕ್. ನೀವು ಲಾಸ್ಟ್ ಮಾತಾಡಿದ್ದು ಯಾವಾಗ ವೈಶಾಖ್ ಅವ್ರ ಹತ್ರ? ವೈಶಾಖ್ ನಮ್ಮ ಫಾದರ್ ತೀರೋದಾಗ ಫೋನ್ ಮಾಡಿದ್ದೆ ಕಂಡೋಲೆನ್ಸ್ ಮೆಸೇಜ್ ಹೇಳೋಕ್ಕೆ ಅಷ್ಟೇ. ಅದು ಬಿಟ್ಟಾಗ ಅವಾಗ ಮಾತಾಡಿಲ್ಲ. ಅದು ಬಿಟ್ಟರೆ ನಿಮಗೆ ಕೃಷಿ ತಾಪಂಡ ಅವರ ಜೊತೆ ಇದ್ದಿದ್ದ ಸಂಬಂಧ ಇದ್ರ ಬಗ್ಗೆ ಎಲ್ಲ ಗೊತ್ತಾ? ಕಾಂಟ್ಯಾಕ್ಟು, ಅವರ ಸ್ನೇಹ, ಅದ್ರ ಬಗ್ಗೆ ಗೊತ್ತಾ? ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್. ಅಷ್ಟೇ, ನಂಗೆ ನ್ಯೂಸಲ್ಲಿ ಬಂದಿದ್ದು ಅಷ್ಟೇ ಬಿಟ್ಟು ಐ ನಾಟ್ ಗಾಟ್ ಇನ್ ಪರ್ಸ್ನಲಿ. ನೈದರ್ ಐ ಕಾಲ್ಡ್ ಹಿಮ್, ನೈದರ್ ಹಿ ಹ್ಯಾಸ್ ಕಾಲ್ಡ್ ಮೀ ಟಾಕಿಂಗ್ ಅಬೌಟ್ ದಟ್. ಅವರಿಗೆ ಮದುವೆ ಆಗಿತ್ತಲ್ಲ, ಅದು ಎಷ್ಟು ವರ್ಷದ ಹಿಂದೆ? ಅದೆಲ್ಲ ಗೊತ್ತೇ ಇರುತ್ತೆ ನಿಮಗೆ, ಯಾಕಂದರೆ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್. ಮದುವೆಗೆಲ್ಲ ಹೋಗಿದ್ದೀನಿ. ಎಷ್ಟು ವರ್ಷ ಆಯ್ತು ಅವ್ನ ಮಗ ಎಲ್ಲ ನೋಡಿದ್ದೀನಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು ನನಗೆ ಸ್ವಲ್ಪ ಅದು ಸರಿಯಾಗಿ ಜ್ಞಾಪಕ ಇಲ್ಲ. ಬಟ್ ಐ ಅಟೆಂಡೆಡ್ ಹಿಸ್ ಮ್ಯಾರೇಜ್. ಇವು ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಇಸ್ ಲೈಕ್ ದೇವರ್ ಲೈಕ್ 5 ಬ್ರದರ್ಸ್. 5 ಜನ ಬೇರೆ ಕಡೆಯಿಂದ ಬಂದರು. ದೇವರ್ ಲೈಕ್ 5 ಬ್ರದರ್ಸ್, ವೆರಿ ಕ್ಲೋಸ್ ಫ್ರೆಂಡ್ಸ್. ಎಲ್ಲ ಫ್ಯಾಮಿಲಿಗೂ ಎಲ್ಲ ಇದಕ್ಕಾದಾಗ ಒಳ್ಳೆ ಸುಖ ದುಃಖ ಎಲ್ಲದರಲ್ಲೂ ಹಂಚ್ಕೊಂಡಿದ್ದೀವಿ ಫ್ಯಾಮಿಲೀಸು. ಬಟ್ ಇಟ್ ವಾಸ್ ದೇ ವರ್ ವೆರಿ ಗುಡ್ ಫ್ಯಾಮಿಲಿ. ಎವ್ರಿಬಡಿ ಈಸ್ ಗುಡ್. ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಮೇಡಮ್. ಥ್ಯಾಂಕ್ ಯು. ಸೊ ಇದು ವೈಶಾಖ್ ಅವರ ಸ್ನೇಹಿತ ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾರತಿ, ಪಬ್ಲಿಕ್ ಟಿವಿ.